ನೀವು ಟ್ರಾಫಿಕ್ನ ಹಿಂಸೆ ತಗೋಬಾರ್ದು ಅಂದ್ರೆ ಬೆಸ್ಟ್ ಕಾರು. ಎಲ್ಲ ಕಡೆ ಮೆಟ್ರೋ 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 ಯಾವಾಗ ಕಂಪ್ಲೀಟ್ ಮಾಡ್ತಾರಂತ ಗೊತ್ತಿಲ್ಲ. ಸೀರಿಯಸ್ಲಿ, ನೀನೆ ನನ್ನ ಸವಿಗನಸು, ಬೇಗ ಬಂದು ಪಚರಿಸು. ಹಲೋ, ನಮಸ್ಕಾರ ಸ್ನೇಹಿತರ, ಎಲ್ಲರೂ ಹೇಗಿದ್ದೀರಾ? ಸೊ ಏನಿಲ್ಲ, ಸುಮ್ಮನೆ ಇಲ್ಲೇ ಬೆಂಗಳೂರು ಟ್ರಾಫಿಕಲ್ಲಿ ಹೋಗ್ತಾ ಇದ್ದೆ. ಸೊ ಅದಕ್ಕೆ ಒಂದು ವ್ಲಾಗ್ ಮಾಡೋಣ ಅಂತ. ನೋಡಿ ನಮ್ಮ ಟ್ರಾಫಿಕ್ ಏನಿದೆ ಅಂತ. ದಿನ ನಾನು ತಿರುಗಾಡುವ 3 ಅವರ್ ಜರ್ನಿ, 3 ಇಂದ 4 ಅವರ್ ಜರ್ನಿ. ಸಮ್ಟೈಮ್ಸ್ 1 ಅವರ್ 45 ಮಿನಿಟ್ಸ್ ಆಗುತ್ತೆ, ಸಮ್ಟೈಮ್ಸ್ 1 ಅವರ್ 30 ಮಿನಿಟ್ಸ್ ಆಗುತ್ತೆ ಒನ್ ವೇ ಇದು. ಸೊ ಬೋತ್ ದ ವೇಸ್ ಲೆಕ್ಕ ಹಾಕೊಂಡ್ರೆ 1.5 ಅವರ್ ಪ್ಲಸ್ 1.5 ಅವರ್ ಇಟ್ ಈಸ್ 3 ಅವರ್ಸ್. ಸೊ ನಾನಿವಾಗ ಎಲ್ಲಿದ್ದೀನಿ ಅಂದರೆ ಈ ದೊಂಬಲೂರು ರೋಡ್ ಇದೆಯಲ್ಲ, ಸೊ ಅಲ್ಲಿದ್ದೀನಿ. ಮನೆಗೆ ಹೋಗೋ ಟೈಮು, ಮನೆಗೆ ಹೋಗ್ತಾ ಇದ್ದೀನಿ. ನೋಡೋಣ ಹೋಗ್ತಾ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರಲಿ ಅಂತಲೇ ಬೇಗ ಬಿಟ್ಟಿತ್ತು. ಕೋರಮಂಗಲ ಲೆಫ್ಟು. ಓಕೆ, ಲೆಫ್ಟ್ ಹೋಗ್ಬಿಟ್ಟು ಹೋಗೋಣ. ಲೆಫ್ಟ್ ಹೋದ್ರೆ ಡೈರೆಕ್ಟ್ ಒಂದೇ ರೋಡು. ನಾವೆಲ್ಲಿ ರೀಚ್ ಆಗ್ತೀರಿ ಅಂದರೆ ಹೊಸೂರು ರೋಡು. ಡೈರೆಕ್ಟ್ ಹೊಸೂರು ರೋಡ್ ರೀಚ್ ಆಗ್ತೀರಿ ಲೆಫ್ಟ್ ಹೋದ್ರೆ. ಸೊ ಒಂದೇ ರೋಡ್ ಒಂದು 7-8 ಕಿಲೋಮೀಟರ್ ಇದೆ ಅನ್ಸುತ್ತೆ. ಸೊ ಈ ರೋಡಲ್ಲೇ ತುಂಬ ಟ್ರಾಫಿಕ್ ಸಿಗ್ನಲ್ ಬರೋದು. ಅಂದರೆ ಹೋಗ್ತಾ ಅಷ್ಟಿರಲ್ಲ, ಬಟ್ ಬೆಳಿಗ್ಗೆ ಅಂತೂ ಇವತ್ತು ಹೆವಿ ಎಕ್ಸ್ಪೀರಿಯನ್ಸ್. ಬೆಳಗ್ಗೆ ಬರ್ತಾ ಏನೇನಾದ್ರು 1 ಅವರ್ 45 ಮಿನಿಟ್ಸ್ ಆಯಿತು ಆಫೀಸ್ ಬರೋಷ್ಟರಲ್ಲಿ. ಸೊ ದಟ್ ಈಸ್ ದ ಡೈಲಿ ಜರ್ನಿ ಐ ಡು, ನನ್ನ ದಿನನಿತ್ಯ ಪಯಣ. ಸೊ ನನ್ನ ಹತ್ರ ಇನ್ನೊಂದು ಐರಾವತ ಇರೋದು ಅಂದರೆ ನನ್ನ ಕಾರು. ಸೊ ಇದು ಯಾವ ಕಾರು ಅಂತ ಗೆಸ್ ಮಾಡಿ ನೋಡೋಣ. ಸೊ ಈ ಕಾರ್ ಬಂದ್ಬಿಟ್ಟು ಟಾಟಾ ಪಂಚು. ಸೊ ನಾನು ಡೈಲಿ ಇದರಲ್ಲೇ ಓಡಾಡೋದು. ಸೊ ಡೈಲಿ ಇದರಲ್ಲೇ ಓಡಾಡಿಕೊಂಡು ಆಫೀಸ್ಗೆ ಹೋಗೋದು. ದಿನ ಹಿಂಗೆ ಸಾಕ್ತಾ ಇದೆ. ಸೊ ಟಾಟಾ ಪಂಚ್ ಬಗ್ಗೆ ಮಾತಾಡಬೇಕು ಅಂದರೆ ಇಲ್ಲಿವರೆಗೂ ಒಂದು 2 ವರ್ಷ 3 ತಿಂಗಳೇನೋ ಆಯಿತು ತೊಗೊಂಡು. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಗಾಡಿದು. ಸೊ ಹೈವೇಲಂತೂ ಸೂಪರ್ ಕಂಫರ್ಟ್ ಗಾಡಿ ಇದಂತೂ. ನನಗೆ ಆ್ಯಕ್ಚುಲಿ ಟ್ರಾಫಿಕಲ್ಲಿ ಎಲ್ಲ ಗಾಡಿಗಳು ಓಡ್ಸೋಕೆ ಅಷ್ಟು ಇಷ್ಟ ಆಗಲ್ಲ, ಬಟ್ ಬೇರೆ ವಿಧಿ ಇಲ್ಲ ಅಂತ ಕಾರ್ ತೊಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಆಫೀಸ್ಗೆ. ಯಾಕಂದರೆ ನಮ್ಮ ಏರಿಯಾದಲ್ಲಿ ನಾನಿರೋದು ಆ ಕಡೆ BTM ಸೆಕೆಂಡ್ ಸ್ಟೇಜು, ವಿಜಯ ಬ್ಯಾಂಕ್ ಲೇಔಟ್ ಹತ್ರ. ಸೊ ಅಲ್ಲಿಂದ ಇಲ್ಲಿಗೆ ಯಾವ ಆಟೋಗಳು ಪೀಕ್ ಅವರ್ಸಲ್ಲಿ ಬರಲ್ಲ. ಎಷ್ಟು ಸತಿ ಓಲಾ ಟ್ರೈ ಮಾಡಿದ್ದೀನಿ ಅಂದರೆ ಪೀಕ್ ಅವರ್ಸಲ್ಲಿ ಅಕ್ಸೆಪ್ಟೇ ಮಾಡಲ್ಲ. ಓಲಾ, ಊಬರ್ ಆಗಲಿ, ರ್ಯಾಪಿಡೋ ಆಗಲಿ ಟಿಪ್ಸ್ ಕೊಟ್ಟರು ಅಕ್ಸೆಪ್ಟ್ ಮಾಡಲ್ಲ. ಪೀಕ್ ಅವರ್ಸಲ್ಲಿ ಆ ಕಡೆ ಯಾರು ಅಲ್ಲಿಂದ ಇಲ್ಲಿಗೆ ಬರಲ್ಲ. ಮತ್ತು ಈವ್ನಿಂಗ್ ಸಂಜೆ ಒಂದು 5 ಗಂಟೆ ಆಗಿಬಿಟ್ರೆ ಸಾಕು, ಇಲ್ಲಿಂದ ದೊಂಬಲೂರಿಂದ BTM ಸೆಕೆಂಡ್ ಸ್ಟೇಜ್ಗೆ ಹೋಗಲ್ಲ. ಸೊ ಇದೊಂದು ಪರಿಸ್ಥಿತಿಯಿಂದ ನಾನು ದಿನ ಕಾರಲ್ಲಿ ಓಡಾಡಬೇಕಾಗತ್ತೆ. ಸಮ್ಟೈಮ್ಸ್ ಬೈಕಲ್ಲಿ ಹೋಗ್ಬೇಕು. ಬೈಕಲ್ಲಿ ಹೋಗೋಣ ಅಂದ್ರೂ ಟ್ರಾಫಿಕಲ್ಲಿ ನಿಂತ್ಕೋಬೇಕಾಗತ್ತೆ. ಸೊ ಅದಕ್ಕೆ ಆರಾಮಾಗೆ ಟ್ರಾಫಿಕಲ್ಲಿ ಇದ್ರೂ ಪರವಾಗಿಲ್ಲ, ಆರಾಮಲ್ಲಿ ಕಾರಲ್ಲಿ ಕೂತ್ಕೊಂಡಿರ್ಬೋದು. ಸೊ ಗೊತ್ತಾಗಲ್ಲ ಟ್ರಾಫಿಕಲ್ಲಿ ಇರೋದು. ಒಂದು ಸಾಂಗ್ ಹಾಕೊಂಡು ಟ್ರಾಫಿಕಲ್ಲಿ ಹೋಗ್ತಾ ಇದ್ರೆ ಟ್ರಾಫಿಕಲ್ಲಿ ಹೋಗೋದು ಗೊತ್ತಾಗಲ್ಲ. ಸೊ ಅದಕ್ಕೆ ಸೊ ನೋಡಿ ತೋರಿಸ್ತೀನಿ ಮುಂದೆ ಹೇಗಿದೆ. ಇವಾಗ 4 o'clock ಆಲ್ಮೋಸ್ಟ್ 4:28 ಆಗಿದೆ, 4:25 ಏನೋ ಆಗಿದೆ. ಸೊ ಇವಾಗ ನೋಡಿ ಟ್ರಾಫಿಕ್ ಹೆಂಗಿದೆ ಅಂತ ತೋರಿಸ್ತೀನಿ. ಈ ಟ್ರಾಫಿಕ್ ನ ಒಂದು ಟೈಮ್ ಲ್ಯಾಪ್ಸ್ ಅಲ್ಲಿ ಹಾಕ್ತೀನಿ ನೋಡಿ ಸ್ನೇಹಿತರೆ. ನೋಡಿ ಸ್ವಾಮಿ ನಾವಿರೋದು ಒಳ್ಳೆ ಹಾಡ್ ಬರ್ತಾ ಇತ್ತು ಕಾರಲ್ಲಿ ಓಡಿಸ್ತಾ. ನೀನೆ ನನ್ನ ಸವಿಗನಸು, ಬೇಗ ಬಂದು ಪಚರಿಸು. ನೀವು ಟ್ರಾಫಿಕ್ನ ಹಿಂಸೆ ತಗೋಬಾರ್ದು ಅಂದ್ರೆ ಬೆಸ್ಟ್ ಕಾರು. ನಿಮಗೆ ಟೈಮ್ ಏನೋ ಲೆಕ್ಕ ಬರಲ್ಲ, ಬೇಗ ರೀಚ್ ಆಗಂಗಿಲ್ಲ ಅಂತ ಇದ್ರೆ ಬೆಸ್ಟ್ ಟ್ರಾಫಿಕಲ್ಲಿ ಏನಂದ್ರೆ ಕಾರೇ. ಯಾಕೆಂದ್ರೆ ಒಂದು ಸಾಂಗ್ ಹಾಕೊಂಡು ಆರಾಮಾಗಿ AC ಕುತ್ಕೊಂಡು, ಇಲ್ಲಾಂದ್ರೆ ನೀವು ಯಾರ ಹತ್ರ ಆದ್ರೂ ಮಾತಾಡ್ಕೊಂಡ್ ಬೇಕಾದ್ರೆ ಹೋಗ್ತಾ ಇದ್ರೆ ನಿಮಗೆ ಕಂಫರ್ಟು ಇರುತ್ತೆ. ಆರಾಮಾಗಿ ಹೊರ್ಕೊಂಡು ಕುತ್ಕೊಂತೀರಾ, ಆರಾಮಾಗಿ ಸಾಂಗು ಕೇಳ್ತಿರ್ತೀರಾ. ಸೊ ನಿಮಗೆ ಟ್ರಾಫಿಕ್ ಅನ್ನೋದೇ ಗೊತ್ತಾಗಲ್ಲ. ಸೊ ಬೆಸ್ಟ್ ಫಾರ್ ಟ್ರಾಫಿಕ್ ಈಸ್ ಕಾರು.
ನೋಡಿ ಇನ್ನ ಬುಲ್ಡೋಸರ್ ವರ್ಕು ಅದು ಇದು ಎಲ್ಲ ಟ್ರಾಫಿಕ್ ಟೈಮಲ್ಲೇ ನಡೀತಾ ಇರುತ್ತೆ. ತೋರಿಸ್ತೀನಿ ನೋಡಿ. ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಝೂಮ್ ಆಗಿ ತೋರಿಸ್ತೇನೆ. ಅಲ್ಲಿ ಬುಲ್ಡೋಸರ್ ಕಾಣಿಸ್ತಿದೆ ನೋಡಿ, ಅದೇ ನೋಡಿ. ಇಲ್ಲಿ ಎಲ್ಲ ಅಗದ್ಬಿಟ್ಟು ಇಟ್ಟಿದ್ರೆ ಯಾವಾಗ ಕಂಪ್ಲೀಟ್ ಮಾಡ್ತಾರಂತ ಗೊತ್ತಿಲ್ಲ. ಇಲ್ಲಿ ಬೇಗ ಮೆಟ್ರೋ ಆದ್ರೆ ಜನಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ ಸ್ನೇಹಿತರೆ, ಫೈನಲಿ ಹೊಸೂರು ರೋಡ್ ತಲುಪಿದೆ. ಇದೇ ಮುಂದೆ ಹೋದ್ರೆ ಸಿಲ್ಕ್ ಬೋರ್ಡು. HSR ಲೇಔಟ್ ಹೋಗೋರೆಲ್ಲ ಪುಣ್ಯ ಮಾಡಿದ್ರು, ಇದೊಂದು ಫ್ಲೈಓವರ್ ಆಗ್ಬಿಟ್ಟು ಡೈರೆಕ್ಟಾಗಿ HSR ಲೇಔಟ್ ಕನೆಕ್ಟ್ ಆಗ್ಬಿಡುತ್ತೆ. ಇಲ್ಲಂತೂ ಮುಂಚೆ ತುಂಬಾ ಟ್ರಾಫಿಕ್ ಆಗ್ಬಿಡೋದು. ಆ ಫ್ಲೈಓವರ್ ಆದ್ಮೇಲೆ ಇಲ್ಲಂತೂ ಟ್ರಾಫಿಕ್ ಫ್ರೀ ಆಗ್ಬಿಟ್ಟಿದೆ. ಇದೊಂದು ಅಡ್ವಾಂಟೇಜ್ ಆಗ್ಬಿಟ್ಟಿದೆ ಸಿಲ್ಕ್ ಬೋರ್ಡ್ ಅಲ್ಲಿ. ಸಿಗ್ನಲ್ ಬಿಟ್ಟಿದ್ರು ಅಡ್ಡ ಬರ್ತಿರಲ್ಲ ಗುರು, ಏನ್ ಕಥೆನೋ ಏನು. ಇಲ್ಲಿ ನೋಡಿ, ಸಿಗ್ನಲ್ ಬಿಟ್ಟಿದ್ದಾರೆ ಆದ್ರೂ ರೋಡ್ ದಾಟ್ಕೊಂಡ್ ಬರ್ತಾರೆ. ಇದು ಬಂದ್ಬಿಟ್ಟು ಎಕ್ಸಾಕ್ಟ್ಲಿ BTM ಹತ್ರನೇ, ಮಡಿವಾಳ ಸಿಗ್ನಲ್ ಹತ್ರ. ಸೊ ಇಲ್ಲೊಂದು ಖುಷಿ ಏನಂದ್ರೆ ಒಂದ್ಸತಿ ಸಿಗ್ನಲ್ ಬಿಟ್ಬಿಟ್ರೆ ಒಂದೇ ಟೈಮ್ ಕ್ಲಿಯರ್ ಆಗ್ಬಿಡುತ್ತೆ. ಸೊ ಅದೊಂದು ಅಡ್ವಾಂಟೇಜಸ್ ಇಲ್ಲಿ. ನೋಡಿ ಬೇಕಾದ್ರೆ ಡೈರೆಕ್ಟಾಗಿ ಇಲ್ಲಿ ಲೆಫ್ಟ್ ತಗೋಬೋದು. ಒಂದೇ ನೋಡಿ ನೋಡಿ, ಬಂದ್ರು ಅಡ್ಡ ಬಂದ್ರು. ಸಿಗ್ನಲ್ ಬಿಟ್ಟಿದ್ರು ಅಡ್ಡ ಬರ್ತಾರೆ. ನಮ್ಮಲ್ಲಿರೋ ಫ್ರೀಡಮ್ ಎಲ್ಲಿ ಸಿಗುತ್ತೆ ಹೇಳಿ ಗುರು? ಇಂಡಿಯಾದಲ್ಲೇ ಈ ಥರ ಫ್ರೀಡಮ್. ಆರಾಮಾಗಿ ಸಿಗ್ನಲ್ ಬಿಟ್ಟಿದ್ರು ರೋಡ್ ದಾಟ್ತಾರೆ, ಆರಾಮಾಗಿ ಜನಗಳು ಓಡಾಡ್ತಾ ಇರ್ತಾರೆ. ನೋಡಿ ಇಲ್ಲಿ ಆಟೋದು ಒನ್ ವೇಲೆ ಬಂದ್ಬಿಟ್ಟ. ಸೊ ದಿಸ್ ಈಸ್ ಇಂಡಿಯಾ, ವಿ ಹ್ಯಾವ್ ಲಾಟ್ ಆಫ್ ಫ್ರೀಡಮ್. ಓಕೆ, ಮನೆ ಹತ್ತತ್ರ ಬರ್ತಾ ಇದ್ದೀರಿ. ಇಲ್ಲಿ ಲೆಫ್ಟ್ ಹೋದ್ರೆ ಮನೆ ಇನ್ನೊಂದು ಹಾಫ್ ಕಿಲೋಮೀಟರ್ ಇದೆ. ಓಕೆ, ಇಲ್ಲೊಂದು ಗೋಲ್ಗಪ್ಪ ಕಾಣಿಸ್ತಾ ಇದೆ, ಇಲ್ಲೊಂದು ಗೋಲ್ಗಪ್ಪ ತಿನ್ನೋಣ. ಈ ಗೋಲ್ಗಪ್ಪ ಎಲ್ಲಿರೋದು ಅಂದ್ರೆ ಎಕ್ಸಾಕ್ಟ್ಲಿ BTM ಸೆಕೆಂಡ್ ಸ್ಟೇಜ್ ಹತ್ರ ಇದೆ. ಸೊ ನನ್ನ ಕಾರಲ್ಲಿ ನಿಂತಿದೆ, ಗೋಲ್ಗಪ್ಪ ಇಲ್ಲಿದೆ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲೇನು ಟ್ರಾಜಿಡಿ ಅಂದ್ರೆ ರೋಡ್ ಅಗ್ದಿದ್ದಾರೆ, ಅಗದ್ಬಿಟ್ಟು ಅವ್ರ ಕೆಲಸ ಎಲ್ಲ ಮುಚ್ಚಿಬಿಟ್ಟು ಅದ್ರ ಮೇಲೆ ಜಲ್ಲಿಕಲ್ಲು ಹಾಕಿದ್ದಾರೆ. ಬಟ್ ಟಾರ್ ಅಂತೂ ಹಾಕೇ ಇಲ್ಲ. ಫುಲ್ಲು ರೋಡು ಕೆಟ್ಟೋಗ್ಬಿಟ್ಟಿದೆ. ಯಾವಾಗ ರೆಡಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸೊ ಇದು ನಮ್ಮ ಪರಿಸ್ಥಿತಿ ನೋಡಿ. ಓಕೆ ಸ್ನೇಹಿತರೆ, ಇನ್ನೇನು ಮನೆ ಬಂತು. ಇನ್ನೊಂದು 500 ಮೀಟರ್ಸ್ ಇದೆ ಅಷ್ಟೇ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ, ನಮ್ಮ ಬೆಂಗಳೂರು ಟ್ರಾಫಿಕ್ ನೋಡಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.